Okay. So good morning, everyone. In the previous class, that is on Friday. Okay, on Friday we have started with group theory. Okay, so group theory nin start ಮಾಡಿದ್ವಿ ನಾವು. So ಅಲ್ಲೇ ಮನೆ introduction ನೋಡಿದ್ವಿ ನಾವು. ಏನ್ introduction ಅಂತಂದ್ರೆ group theory is the branch of abstract algebra. Okay, it is a branch of abstract algebra ಅಂತ ನೋಡಿದ್ವಿ. ಆಮೇಲೆ ಅದನ್ನ ಎದ್ರ ಸಲಾಗಿ ಯೂಸ್ ಮಾಡ್ತೀವಿ ಅಂತಂದ್ರೆ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತಂದ್ರೆ ಕ್ವಾಂಟಮ್ ಮೆಕ್ಯಾನಿಕ್ಸ್ ಮತ್ತೆ ಅದರ್ ಬ್ರಾಂಚ್ ಆಫ್ ಮ್ಯಾಥಮೆಟಿಕ್ಸ್ ಒಳಗೆ ಯೂಸ್ ಮಾಡ್ತೀವಿ ಅಂತ ನೋಡಿದ್ವಿ. ಓಕೆ, ಆಮೇಲೆ ಇದನ್ನ ಫಸ್ಟ್ ಇನ್ವೆಂಟ್ ಮಾಡಿದವರು ಯಾರು? ಫ್ರೆಂಚ್ ಮ್ಯಾಥಮೆಟಿಷಿಯನ್ ಗ್ಯಾಲಿಯೋಸ್. ಓಕೆ, ಸೊ ಗ್ಯಾಲಿಯೋಸ್ ಇನ್ವೆಂಟ್ ಇಲ್ಲ, ಫಸ್ಟ್ ಫೈಂಡ್ ಔಟ್ ಮಾಡ್ತಾವ, ಐಡಿಯಾಸ್ ಕೊಟ್ಟ, ಗ್ರೂಪ್ ಥಿಯರಿ ಬಗ್ಗೆ ಐಡಿಯಾಸ್ ಕೊಟ್ಟ. ಯಾರು? ಫ್ರೆಂಚ್ ಮ್ಯಾಥಮೆಟಿಷಿಯನ್ ಗ್ಯಾಲಿಯೋಸ್ ಅಂತ ಹೇಳಿ ಇನ್ ದ ಇಯರ್ 1832 ಒಳಗೆ. ಓಕೆ, ಸೊ ಬಟ್ ಹಿ ಡೈಡ್ ಇಟ್ 21 years. ಅವ ಸತ್ ಮೇಲೆ ಮತ್ತೆ ಯಾರು ನೋಡಿದ್ರು ಅಂತಂದ್ರ ಇಂಗ್ಲಿಷ್ ಮ್ಯಾಥಮೆಟಿಷಿಯನ್ ಏನ್ ಮಾಡ್ದ, ಅವ ಡೆವಲಪ್ ಮಾಡ್ದ, ಗ್ರೂಪ್ ಥಿಯರಿನ ಡೆವಲಪ್ ಮಾಡ್ದ. ಓಕೆ, ಫ್ರೆಂಚ್ ಮ್ಯಾಥಮೆಟಿಷಿಯನ್ ಫಸ್ಟ್ ಅವ ಬರೀ ಐಡಿಯಾಸ್ ಕೊಟ್ಟ ಗ್ರೂಪ್ ಥಿಯರಿ ಬಗ್ಗೆ. ಓಕೆ, ಸೊ ಐಡಿಯಾಸ್ ಕೊಟ್ಟ. ಸೊ ಆಮೇಲೆ ಏನ್ ಮಾಡಾಕತ್ತಾನಂತಂದ್ರೆ ಇವ ಇಂಗ್ಲಿಷ್ ಮ್ಯಾಥಮೆಟಿಷಿಯನ್ ಅದನ್ನ ಡೆವಲಪ್ ಮಾಡ್ದ. ಓಕೆ, ಯಾರು? ಆರ್ಥರ್ ಕೆಲೆ. ಕ್ಲಿಯರ್? ಸೊ ಅದೇನ್ ಮಾಡ್ತದಂತಂದ್ರೆ ಅವ ಡೆವಲಪ್ ಮಾಡಿದ ಏನಂತಂದ್ರ ಒಂದು ಜನರಲ್ ಸ್ಟ್ರಕ್ಚರ್ ಆಫ್ ಗ್ರೂಪ್ ಥಿಯರಿನ ಡೆವಲಪ್ ಮಾಡ್ದ ಅಂತ ಹೇಳ್ತೀವಿ ನಾವು. ಓಕೆ ಓಕೆ, ಸೊ ಇದನ್ನೆಲ್ಲ ಯೂಸ್ ಮಾಡ್ತೀವಿ ಅಂತಂದ್ರೆ ಕ್ವಾಂಟಮ್ ಮೆಕ್ಯಾನಿಕ್ಸ್ ಮತ್ತೆ ಬ್ರಾಂಚಸ್ ಆಫ್ ಮ್ಯಾಥಮೆಟಿಕ್ಸ್ ಒಳಗೆ ಇದನ್ನ ಯೂಸ್ ಮಾಡ್ತೀವಿ. ಸೊ ದಿಸ್ ಮಚ್ ಇಂಟ್ರೊಡಕ್ಷನ್ ವಿ ಹ್ಯಾವ್ ಸೀನ್ ಇನ್ ದ ಪ್ರೀವಿಯಸ್ ಕ್ಲಾಸ್. ಓಕೆ, ಸೊ ನೆಕ್ಸ್ಟ್ ಬಿಫೋರ್ ಗೋಯಿಂಗ್ ಟು ದ ಗ್ರೂಪ್ ಡೆಫಿನೇಷನ್ ಹೋಗೋಕ್ಕಿಂತ ಪೆಹ್ಲ ಇಲ್ಲಿ ನಾವು ಬೈನರಿ ಆಪರೇಷನ್ ಅಂದ್ರೆ ಏನ್ ನೋಡೋಣ. ಓಕೆ, ಯಾಕಂದ್ರೆ ನಾವು ಗ್ರೂಪ್ಸ್ ಮೇಲೆ ಆಪರೇಷನ್ಸ್ ಮಾಡ್ತೀವಿ ನಾವು, ಪ್ಲಸ್ ಮೈನಸ್ ಮಲ್ಟಿಪ್ಲಿಕೇಶನ್. ಗ್ರೂಪ್ಸ್ ಥಿಯರಿ ಒಳಗ ಆಲ್ಮೋಸ್ಟ್ ಇನ್ ಗ್ರೂಪ್ ಥಿಯರಿ ಯು ಆರ್ ಡೂಯಿಂಗ್ ದಟ್ ಮಚ್ ಓನ್ಲಿ. ಇದು ಬಹಳ ಸಿಂಪಲ್ ಹೇಳಿ, ನಾನು ಮನೆ ಹೇಳಿನಿ, ಸಿಂಪಲ್ ಚಾಪ್ಟರ್ ಅಂತ ಹೇಳ್ಬೋದು. ಇಲ್ಲಿ ಬರೀ ನಾವು ಮಲ್ಟಿಪ್ಲಿಕೇಶನ್ ಅಡಿಷನ್ ಇದನ್ನ ಮಾಡ್ಕೊಂಡು ಹೋಗ್ತೀವಿ, ಮತ್ತೇನು ಮಾಡಂಗಿಲ್ಲ ಇಲ್ಲಿ. ಕ್ಲಿಯರ್? ಸೊ ಇಲ್ಲಿ ಬೈನರಿ ಆಪರೇಷನ್ ಫಸ್ಟ್ ನಾವು ಏನ್ ನೋಡೋಣ. ಬಿಫೋರ್ ಗೋಯಿಂಗ್ ಟು ದ ಗ್ರೂಪ್ ಡೆಫಿನೇಷನ್ ವಿಲ್ ಸಿ ದ ಬೈನರಿ ಆಪರೇಷನ್. ಓಕೆ, ಸೊ ವಾಟ್ ಇಸ್ ಬೈನರಿ ಆಪರೇಷನ್ ಅಂತ ಹೇಳಿ, ಗ್ರೂಪ್ಸ್ ಮೇಲೆ ಬೈನರಿ ಆಪರೇಷನ್ ನ ಹೆಂಗ್ ಮಾಡ್ತೀವಿ ಅಂತ ಹೇಳಿ. ಓಕೆ, ಬೋರ್ಡ್ ಕ್ಲಿಯರ್ ಅದ? ಸೊ ಏನಂತಂದ್ರೆ ಬೈನರಿ ಆಪರೇಷನ್ ನೋಡೋಣ ಇಲ್ಲ ಫಸ್ಟ್. ಬೈನರಿ ಆಪರೇಷನ್ ಅಂತಂದ್ರೆ ನಾವು ಒಂದು ಗ್ರೂಪ್ ತಗೋತೀವ, ಗ್ರೂಪ್ ಜಿ ತಗೋತೀವಿ. ಸೊ ಆ ಗ್ರೂಪ್ ಜಿ ಒಳಗ ನಮ್ಗೆ ಸಮ್ ಎಲಿಮೆಂಟ್ಸ್ ಇರ್ತಾವ. ಓಕೆ, there are some elements in group G. We have some elements. ಆ ಎಲಿಮೆಂಟ್ಸ್ ಒಳಗ ನಾವು we are going to perform star operation, plus operation, multiplication and division. Okay, so there will be some elements. Group G ಗ some elements ಇರ್ತಾವಂದ್ರೆ ನಾವು ಸ್ಟಾರ್ ಪ್ಲಸ್ ಮೈನಸ್ ಡಿವಿಷನ್ ನ ಮಾಡ್ತೀವಿ. ಓಕೆ, ಸೊ ಅದನ್ನ ಹೆಂಗ್ ಮಾಡ್ತೀವಿ ಅಂತಂದ್ರೆ ಆರ್ಡರ್ ಪೇರ್ ತಗೊಂಡು ಮಾಡ್ತೀವಿ. ಅಂದ್ರೆ ಎಕ್ಸ್ ಮೈನಸ್ ವೈ ಅಂತ ಎಲಿಮೆಂಟ್ಸ್ ಆರ್ಡರ್ ಪೇರ್ ತಗೋತೀವಿ. ಆ ಆರ್ಡರ್ ಪೇರ್ ತಗೊಂಡು ನಾವು ಬೈನರಿ ಆಪರೇಷನ್ಸ್ ನ ಮಾಡ್ತೀವಿ ಅಂತ ಹೇಳ್ತಾನೆ ಅಷ್ಟೇ. ಓಕೆ, ಸೊ ಬೈನರಿ ಆಪರೇಷನ್ಸ್ ಬೈನರಿ ಮೀನ್ಸ್ ಅಂದ್ರೆ ಏನು? ಎರಡು ಆಪರೇಟರ್ ಇರ್ತದ, ಸಾರಿ ಎರಡು ಆಪರೆಂಡ್ ಇರ್ತದ, ಒಂದು ಆಪರೇಟರ್ ಇರ್ತದೆ. ಸೊ ಬೈನರಿ ಅಂತಂದ್ರೆ ಏನು? ಎರಡು ಆಪರೆಂಡ್. ಓಕೆ, ಆಪರೆಂಡ್ 1, ಆಪರೆಂಡ್ 2. ಸೊ ಎರಡು ಆಪರೆಂಡ್ ಇರ್ತದೆ, ನಡುವೆ ಒಂದು ಆಪರೇಷನ್ ಇರ್ತದೆ. ಆಪರೇಷನ್ ಪ್ಲಸ್ ಮೈನಸ್ ಯಾವ್ದು ಬೇಕಾದ್ರೂ ಇರ್ಬೋದು. ಸೊ ಗ್ರೂಪ್ಸ್ ಒಳಗೆ ಏನಿರ್ತದೆ, ವಿ ಆರ್ ಗೋಯಿಂಗ್ ಟು ಟೇಕ್ ದ ಎಲಿಮೆಂಟ್ಸ್ ಆಫ್ ದ ಗ್ರೂಪ್ಸ್. ಅದನ್ನ ಹೆಂಗ್ ತಗೋತೀವಿ ಅಂತಂದ್ರೆ ಆರ್ಡರ್ಡ್ ಪೇರ್ಸ್ ಒಳಗೆ ತಗೋತೀವಿ. ಆರ್ಡರ್ಡ್ ಪೇರ್ಸ್ ಒಳಗ ಆಪರೆಂಡ್ಸ್ ತಗೊಂಡು ಅದನ್ನ ನಾವು ಆಪರೇಷನ್ಸ್ ನ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಆಸ್ ಯೂಶುವಲ್ ಹಿಂಗ್ ಮ್ಯಾಥಮೆಟಿಕ್ಸ್ ಒಳಗ ಪ್ಲಸ್ ಮೈನಸ್ ಸ್ಟಾರ್ ಮಾಡ್ತಿರಲ್ಲ ಹಂಗ, ಬಟ್ ಇಲ್ಲಿ ನಾವು ಗ್ರೂಪ್ಸ್ ಮೇಲೆ ಮಾಡ್ತೀವಿ. ಓಕೆ, ನಿಮ್ ಮ್ಯಾಥಮೆಟಿಕ್ಸ್ ಒಳಗ ಡೈರೆಕ್ಟ್ಲಿ ನಂಬರ್ ಕೊಟ್ಟಿರ್ತಾರೆ, a+1 + 2 3+2 ಅಂತ ಹೇಳಿ ಡೈರೆಕ್ಟ್ಲಿ ನಂಬರ್ ಕೊಟ್ಟಿರ್ತಾರೆ. ಬಟ್ ಇಲ್ಲಿ ನಾವು ಗ್ರೂಪ್ಸ್ ತಗೊಂಡು ಗ್ರೂಪ್ಸ್ ಆಗಿನ ಎಲಿಮೆಂಟ್ಸ್ ಜೊತೆನ ನಾವು ಬೈನರಿ ಆಪರೇಷನ್ ನ ಮಾಡ್ತೀವಿ ಅಂತ ಹೇಳ್ತಾರೆ. ಓಕೆ, ಸೊ ದಿಸ್ ಇಸ್ ದ ಡೆಫಿನೇಷನ್ ಆಫ್ ದ ಬೈನರಿ ಆಪರೇಷನ್. write down the definition of binary operation. Please write down. This unit is not there in your textbook. Okay, ನಿಮ್ಮ ಟೆಕ್ಸ್ಟ್ ಬುಕ್ ನಾಗ ಇದು ಯೂನಿಟ್ ಇಲ್ಲ.
ಓಕೆ, ನೀವು ಆಮೇಲೆ ಬರಿಲ್ಲ ಅದನ್ನ ಆಮೇಲೆ ಟೆಕ್ಸ್ಟ್ ಬುಕ್ನಾಗ ನೋಡ್ತೀನಿ ಅಂತಂದ್ರೆ ನಿಮಗೆ ಸಿಗಂಗಿಲ್ಲ. Group there is not available in your specified textbook, that is DSC. Okay, ಇದನ್ನ ನಾನು ಮ್ಯಾಥಮೆಟಿಕ್ಸ್ ಟೆಕ್ಸ್ಟ್ ಬುಕ್ ನಾಗ ನೋಡಿ ಹೇಳ್ತೀನಿ ಇದನ್ನ. ಸೊ ಪ್ಲೀಸ್ ಬರ್ಕೊಳ್ಳಿ, ನಾ ಏನು ಬರೆಸ್ತೀನಿ ಅದು ಕ್ಲಿಯರ್. ಓಕೆ, ರೈಟ್ ಆನ್. ಲೆಟ್ ಬೈನರಿ ಆಪರೇಷನ್ ಅಂತ ಹೆಡಿಂಗ್ ಹಾಕ್ರಿ. ಬೈನರಿ ಆಪರೇಷನ್ ಅಂತ ಹೆಡಿಂಗ್ ಹಾಕ್ರಿ. Let G be an let G be an let G be an non-empty set. Let G be an non-empty set. Let G, this G, capital G bari. Let G be an non-empty set. Let G be an non-empty set. Full stop and continue. Then G into G. Then G into G. Then G into G equal to. Then G into G equal to x comma y colon x comma y belongs to G. Y belongs to G. Y belongs to symbol of it. So ಏನಂತಂದ್ರೆ G star G equal to flower bracket x comma y colon x comma y belongs to G. X comma y belongs to G. Full stop. Continue. A function of G into G. Continue madri. A function of G into G. A function of G into G is said to be. A function of G into G is said to be. A function of G into G is said to be binary operation. Is said to be binary operation on the set G. Is said to be binary operation on the set G. On the set G. Okay. Full stop and continue. The image of an ordered pair. The image of an ordered pair x comma y. The image of an ordered pair x comma y. The image of an ordered pair x comma y. X comma y can use plus minus multiplication division, plus minus multiplication division, so on. Can use multiplication division, so on. On the binary operations of a set. On the binary operations of the set. On the binary operations of the set. Okay, so binary operation ಇನ್ನೊಮ್ಮೆ ರಿಪೀಟ್ ಮಾಡ್ತೀನಿ ನೋಡ್ರಿ. ಇನ್ನೊಮ್ಮೆ ರಿಪೀಟ್ ಮಾಡ್ತೀನಿ ನೋಡ್ರಿ, ಬರ್ಕೋರಿ. ಬರ್ದಿದ್ರಂದ್ರೆ ಚೆಕ್ ಮಾಡ್ಕೋರಿ ಕರೆಕ್ಟ್ ಅದಲ್ಲ ಅಂತ ಹೇಳಿ. Let G be a non-empty set. Let G be a non-empty set. Let G be a non-empty set. Then G star G. Then G star G equal to x comma y colon x comma y belongs to G. X comma y colon x comma y belongs to G. A function of G into G. A
a function of g cross g, a function of g cross g, a function of g cross g into g is said to be an binary operation on the set G, is said to be an binary operation on the set G, is said to be an binary operation on the set G. Full stop. The image of an ordered pair, x comma y, the image of an ordered pair x comma y uses plus minus star division so on the binary operation of the set, on the binary operation of the set. Okay, so ಏನು ಹೇಳಾಕತ್ತ ನೋಡ್ರಿ, ನಿಮ್ಮ ಬೈನರಿ ಆಪರೇಷನ್ ಅಂತಂದ್ರೆ ಒಂದು ಸೆಟ್ ಜಿ, ಒಂದು ಗ್ರೂಪ್ ಜಿ ತಗೋತೀವಿ. ಗ್ರೂಪ್ ಜಿ ಇಸ್ ನಥಿಂಗ್ ಬಟ್ ಇಟ್ ಈಸ್ ಅ ಸೆಟ್ ಓನ್ಲಿ. ಓಕೆ, ನೀವೇನು ಸೆಟ್ ಕಲ್ತಿರಲ್ಲ ಅದನ್ನ ಲೆಟ್ ಜಿ ಬಿ ಎ ನಾನ್ ಎಂಟಿ ಸೆಟ್ ಅಂತ ತಗೋತೀವಿ. ಒಂದು ಸೆಟ್ ತಗೋತೀವಿ, ಅದ್ರೊಳಗ ಜಿ ಕ್ರಾಸ್ ಜಿ ಮಾಡಿದ್ವಿ ಅಂದ್ರೆ, ಓಕೆ, ಅದ್ರಾಗ ಜಿ ಕ್ರಾಸ್ ಜಿ ಮಾಡಿದ್ವಿ ಅಂದ್ರೆ ಏನಿರ್ತದೆ, ಎಕ್ಸ್ ಕೊಮಾ ವೈ ಕೊಲನ್ ಎಕ್ಸ್ ಕೊಮಾ ವೈ ಬಿಲಾಂಗ್ಸ್ ಟು ಜಿ ಆಗ್ತದೆ ಅಂತ ಹೇಳ್ತಾನೆ. ಅಂದ್ರೆ ಅಲ್ಲಿ ಆರ್ಡರ್ ಪೇರ್ಸ್ ಎಕ್ಸ್ ಕೊಮಾ ವೈ ತಗೋತೀವಿ ಅಂತ ಹೇಳ್ತಾನೆ. ಸೊ ಎಕ್ಸ್ ಕೊಮಾ ವೈ ಏನಿರ್ತದೆ ಬಿಲಾಂಗ್ಸ್ ಟು ಜಿ ಇರ್ತದೆ. ಓಕೆ, ಗ್ರೂಪ್ ಜಿ ಕೊಮಾ ಜಿ ಅಂದ್ರೆ ಮಲ್ಟಿಪ್ಲಿಕೇಶನ್ ಆಫ್ ಜಿ ಇಂಟು ಜಿ ಮಾಡಿದ್ರೆ ಎಕ್ಸ್ ಕೊಮಾ ವೈ ತಗೋತೀವಿ. ಸೊ ಎಕ್ಸ್ ಕೊಮಾ ವೈ ಏನಿರ್ತದೆ ಬಿಲಾಂಗ್ಸ್ ಟು ಜಿ ಇರ್ತದೆ ಅಂತ ಹೇಳ್ತಾನೆ. ಓಕೆ, ಸೊ ಅದ್ರ ಮೇಲೆ ನಾವು ಯಾವ ಆಪರೇಷನ್ ಮಾಡ್ತೀವಿ ಅಂತಂದ್ರೆ ಬರೀ ಮಲ್ಟಿಪ್ಲಿಕೇಶನ್ ಅಷ್ಟೇ ಅಲ್ಲ, ಪ್ಲಸ್ ಮೈನಸ್ ಡಿವಿಷನ್ multiplication ಎಲ್ಲಾನು ಮಾಡ್ತೀವಿ ಅಂತ ಹೇಳಕತ್ತ. So this is the binary operation definition. Okay, write on the example, write example there. Example, if z is the set of integer. Okay, if z is the set of integer, then usual addition is the binary operation on set. ಓಕೆ, ಸೊ ಏನ್ ತಗೋತಾನೆ ಅಂತಂದ್ರೆ z ಅಂತ ಹೇಳಿದ್ರೆ ಸೆಟ್ ತಗೋಣ. ಓಕೆ, z ಅಂತ ಹೇಳಿದ್ರೆ ಸೆಟ್ ಆಫ್ ಇಂಟಿಜರ್ ತಗೋಣ. ಓಕೆ, ಸೊ ಇಲ್ಲಿ ಎಕ್ಸಾಂಪಲ್ ನೋಡ್ರಿ, z ಅಂತ ಹೇಳಿ ಸೆಟ್ ಆಫ್ ಇಂಟಿಜರ್ಸ್ ತಗೋಣ. ಇಟ್ ಮೇ ಬಿ ಫ್ರಮ್ 1 2 3 4 5. ಓಕೆ, ಆರ್ ಇಟ್ ಮೇ ಬಿ ಫ್ರಮ್ 11 12 13 14 15. ಸೊ ಯಾವುದೇ ಒಂದು ಸೆಟ್ ಆಫ್ ಇಂಟಿಜರ್ ತಗೋಣ. ಓಕೆ, z ಅಂತ ಅದ್ರ ಮ್ಯಾಗ ಏನ್ ಮಾಡಾಕತ್ತಾನ, ಅಡಿಷನ್ ಆಪರೇಷನ್ ಮಾಡಾಕತ್ತಾನ. ಸೊ ಅಡಿಷನ್ ಆಪರೇಷನ್ ಮಾಡಿದ್ರೆ ಅದನ್ನ ಏನ್ ಕರೀತಾನ, ಅಡಿಷನ್ ಬೈನರಿ ಆಪರೇಷನ್ ಅಂತ ಹೇಳಾಕತ್ತಾನ. ಸೊ ಹಂಗ ನೀವು z ತಗೊಂಡು ಮೈನಸ್ ಮಾಡ್ಬೋದು, ಮಲ್ಟಿಪ್ಲಿಕೇಶನ್ ಮಾಡ್ಬೋದು. ಓಕೆ, ಸೊ ಯೂಶುವಲಿ ಗ್ರೂಪ್ಸ್ ಒಳಗ ಪ್ಲಸ್ ಅಂಡ್ ಮಲ್ಟಿಪ್ಲಿಕೇಶನ್ ಭಾಳ ಮಾಡ್ತಾರೆ ಕಂಪೇರ್ ಟು ಮೈನಸ್ ಅಂಡ್ ಡಿವಿಷನ್. ಯೂಶುವಲಿ ಕ್ವಶನ್ಸ್ ಬರೋದು ಅಥವಾ ಗ್ರೂಪ್ಸ್ ಒಳಗ we are going to do plus and minus. Okay, so this is one example. Write down first.
Completed? So everyone understood about the binary operation, definition of binary operation? Please reply. So everyone understood the definition of binary operation? Okay. Okay, so next we'll go for the algebraic structure. So next definition is algebraic structure. Okay, so the next definition is algebraic structure. Write down, I will explain. Write down. In non-empty set, ಏನಿಲ್ಲ algebraic structure ಅಂತಂದ್ರೆ ಏನು ನಾವು ಹೇಗೆ ಎಕ್ಸ್ಪ್ರೆಷನ್ಸ್ ಅಂತ ಕರಿತೀವಲ್ಲ ಮ್ಯಾಥಮೆಟಿಕ್ಸ್ ಒಂದಕ್ಕಿಂತ ಹೆಚ್ಚಿಗೆ ಬೈನರಿ ಆಪರೇಷನ್ಸ್ ಗಳಿದ್ದು ಲೈಕ್ 2 + 3 - 4 ಓಕೆ ಸೊ ಇದಕ್ಕೆ ಏನಂತ ಕರಿತೀವಿ ನಾವು ಎಕ್ಸ್ಪ್ರೆಷನ್ಸ್ ಅಂತ ಕರಿತೀವಿ ಕರೆಕ್ಟ್ ಯಾಕಂತಂದ್ರೆ ಇಲ್ಲಿ ಒಂದಕ್ಕಿಂತ ಹೆಚ್ಚಿನ ಆಪರೇಷನ್ಸ್ ಗಳು ಅದಾವ ಓಕೆ ಒಂದಕ್ಕಿಂತ ಹೆಚ್ಚಿಗೆ ಆಪರೇಷನ್ಸ್ ಇದ್ದಾಗ ಅದನ್ನ ಮ್ಯಾಥಮೆಟಿಕ್ಸ್ ಒಳಗೆ ಏನಂತ ಕರಿತೀವಿ ಎಕ್ಸ್ಪ್ರೆಷನ್ಸ್ ಅಂತ ಕರಿತೀವಿ ಕರೆಕ್ಟ್ ಬಟ್ ಇಲ್ಲಿ ಏನ್ ಕರೀತಾನ ಆಲ್ಜಿಬ್ರಿಕ್ ಸ್ಟ್ರಕ್ಚರ್ ಅಂತ ಕರೀತಾರೆ ಸೊ ಆಲ್ಜಿಬ್ರಿಕ್ ಸ್ಟ್ರಕ್ಚರ್ ಅಂತಂದ್ರೆ ಒಂದಕ್ಕಿಂತ ಹೆಚ್ಚಿಗೆ ಬೈನರಿ ಆಪರೇಷನ್ಸ್ ಇದ್ವು ಅಂದ್ರೆ ಅದಕ್ಕೆ ಆಲ್ಜಿಬ್ರಿಕ್ ಸ್ಟ್ರಕ್ಚರ್ ಅಂತ ಕರಿತೀವಿ ಓಕೆ one or more binary operations okay one or more binary operations ಇದ್ವು ಅಂದ್ರೆ ಅದಕ್ಕೆ ಏನಂತ ಕರೀತಾನ ಆಲ್ಜಿಬ್ರಿಕ್ ಸ್ಟ್ರಕ್ಚರ್ ಅಂತ ಕರೀತಾನೆ ಕ್ಲಿಯರ್ write down the definition a non-empty set with one or more binary operation a non-empty set with one or more binary operation a non-empty set with one or more binary operation is called algebraic structure. Is called algebraic structure. Okay, I am repeating once again. A non-empty set with one or more binary operation. A non-empty set with one or more binary operation is called an algebraic structure. And that attendance is called an algebraic structure. Example ಬರ್ಕೋರಿ ಅಟೆಂಡೆನ್ಸ್ 30 ಅದಾರ ನನಗೆ ಇಟ್ಕೊಂಡು 30 ಅದಾರ 29 ಯಾರು ಲೇಟ್ ಆಗಿ ಜಾಯ್ನ್ ಆದ್ರಿ ಮತ್ತೆ ಮೇಡಮ್ ಸುಮ್ಮನೆ ಚೆಕ್ ಮಾಡ್ಬೇಕಾಗ್ತದೆ ಲಾಸ್ಟಿಗೆ ಯಾರೋ ಬಂದ್ರಲ್ಲ ಕಾವೇರಿ ಬಂದಲ್ಲ ಕಾವೇರಿ ಆದ್ಮೇಲೆ ಮತ್ತೆ ಯಾರು ಬಂದ್ರ someone entered I have forgotten ಕಾವೇರಿ ಬಂದ್ಲ ಕಾವೇರಿ ಆದ್ಮೇಲೆ ಲಕ್ಷ್ಮಿ ಯಾರು ಬಂದರು ಹೇಳ್ರಿ ಯಾರು ಲಾಸ್ಟಿಗೆ ಬಂದ್ರಿ ಸಾವಿತ್ರಿ ನೀ ಬಂದಿ ಓಕೆ ಮತ್ ಮೇಡಮ್ ಅಟೆಂಡೆನ್ಸ್ ಹೋಗ್ತದ ಓಕೆ ಸರ್ ಮೇಡಮ್ ಸಾವಿತ್ರಿ ಕಾವೇರಿ ನೋಡ್ರ ಲಾಸ್ಟಿಗೆ ಬಂದಾಗ okay so write down the example here example for algebraic structure example the set of integer z the set of integer z is an algebraic structure with
usual addition and subtraction, addition and multiplication, z minus z plus z star is an algebraic structure. Okay, so ಇಲ್ಲಿ ಏನು ಮಾಡಕತ್ತಾನ ನೋಡ್ರಿ, ಇಲ್ಲಿ set of integers z ತಗೊಂಡಾನ, ಆ z ಮ್ಯಾಗ addition ಮತ್ತು multiplication ಎರಡು ಮಾಡಕತ್ತಾನ. ಸೊ ಅದಕ್ಕೆ ಏನು ಕರಿತೀವಿ ನಾವು algebraic structure ಅಂತ ಕರಿತೀವಿ. Okay, where there is one or more operations, that is called as algebraic structure. So z ಅಂತ ತಗೊಂಡು ಅದರ ಮೇಲೆ ಪ್ಲಸ್ ಮತ್ತು ಮಲ್ಟಿಪ್ಲಿಕೇಶನ್ ಎರಡು ಮಾಡಕತ್ತಾನ. ಸೊ ಅದಕ್ಕೆ ಏನಂತ ಕರೆಯಕತ್ತೀವಿ ನಾವು algebraic structure ಅಂತ ಹೇಳಿ ಕರೆಯಕತ್ತೀವಿ. ಕ್ಲಿಯರ್? ರೈಟ್. ಇದನ್ನೆಲ್ಲ ಹೆಂಗ್ ಮಾಡ್ತೀವಿ ಅಂತ ನಿಮಗೆ ಗೊತ್ತಾಗ್ತದೆ ನೆಕ್ಸ್ಟ್. ಓಕೆ, ರೈಟ್ ಆನ್. ಕ್ಲಿಯರ್ ಆಗುದ algebraic structure? algebraic structure ಕ್ಲಿಯರ್ ಆತ? ಏನಿಲ್ಲ, ಸಿಂಪಲ್ ಅದ. ಒನ್ ಆರ್ ಮೋರ್ ಬೈನರಿ ಆಪರೇಷನ್ ನಾವು ಯೂಸ್ ಮಾಡಕತ್ತೀವಿ ಅಂದ್ರೆ ಅದನ್ನ algebraic structure ಅಂತ ಕರೀತಾನೆ. ಕ್ಲಿಯರ್? ಓಕೆ, write down first, write down the example first, then we'll go for the definition of group. ಈಗ next ನಮ್ದು exact definition of group ಬರ್ತದೆ. ಇಲ್ಲಾಂದ್ರೆ ನೆಕ್ಸ್ಟ್ ಕ್ಲಾಸಿಗೆ ಹೋಗೋಣ ನೋಡಿದ ಗ್ರೂಪ್ ಇಂದ. ಬರ್ಕೋದಾದ್ರೆ ಗ್ರೂಪಿಗೆ ಹೋಗ್ಲಿ. ನೆಕ್ಸ್ಟ್ ಡೆಫಿನೇಷನ್ ಆಫ್ ಗ್ರೂಪ್ ನೋಡೋಣ. ಬರ್ಕೋದಾಗಿದೆ ಎಲ್ಲಾರ್ದು? ಪ್ಲೀಸ್ ರೇಸ್ ಯುವರ್ ಹ್ಯಾಂಡ್ಸ್. ಕಂಪ್ಲೀಟೆಡ್? ಓಕೆ, ನೆಕ್ಸ್ಟ್ ವಿಲ್ ಗೋ ಫಾರ್ ದ ಡೆಫಿನೇಷನ್ ಆಫ್ ಗ್ರೂಪ್. ಲೋವರ್ ಯುವರ್ ಹ್ಯಾಂಡ್ಸ್. Okay, first listen here what is group carefully. You'll get a 2 marks question for definition of group. Fixed 2 marks question, definition of group. Okay, so illen ಹೇಳ್ತಾನೆ ನೋಡ್ರಿ, there is a non-empty set G. ಒಂದು non-empty set G ತಗೋತೀವಿ. Okay, so G ಅಂತ ಹೇಳಿ ಒಂದು non-empty set ತಗೋತೀವಿ. ಅದರ ಮೇಲೆ ಏನ್ ಮಾಡ್ತೀವಿ ನಾವು ಫಾಲೋವಿಂಗ್ ಆಪರೇಷನ್ಸ್ ಮಾಡ್ತೀವಿ. ಓಕೆ, ಸೊ ಮಲ್ಟಿಪ್ಲಿಕೇಶನ್ ತಗೊಂಡು ಅಂಡ್ ವಿ ಆರ್ ಟೇಕಿಂಗ್ ದ ಮಲ್ಟಿಪ್ಲಿಕೇಶನ್ ಆಸ್ ಆಪರೇಟರ್. ಓಕೆ, ವಿ ಆರ್ ಟೇಕಿಂಗ್ ದ ಸೆಟ್ G ಆಸ್ ಗ್ರೂಪ್. ಓಕೆ, ಗ್ರೂಪ್ ನಾಗ ಸೆಟ್ G ಅಂತ ತಗೋತೀವಿ, ಆಮೇಲೆ ಸ್ಟಾರ್ ಆಪರೇಟರ್ ತಗೋತೀವಿ. ಓಕೆ, ಸೊ ಅದ್ರ ಮೇಲೆ ಏನೇನ್ ಮಾಡ್ತೀವಿ ಅಂತಂದ್ರೆ ಫಸ್ಟ್ ಒನ್ ಕ್ಲೋಜರ್ ಲಾ. Okay, so first one is closure law ಮಾಡ್ತೀವಿ. Second one is associative law ಮಾಡಬೇಕು. Second one is associative law. Third one is existence of identity element. Okay, next fourth one existence of identity element. Fourth one existence of inverse. Existence of inverse. Mathematics students, you all remember we have done in the maths a complex number ಒಳಗೆ ಇದನ್ನ ಮಾಡಿದ್ವಿ ನಾವು mathematics students. Okay, so same ಹಂಗ ಮಾಡ್ತೀವಿ ಇಲ್ಲಿ. a group G ಯಾವಾಗ ಒಂದು ಗ್ರೂಪ್ ಆಗ್ತದೆ ಅಂತಂದ್ರೆ we are taking the set G. set G ಒಳಗ ಮಲ್ಟಿಪ್ಲಿಕೇಶನ್ ಅಂತ ಆಪರೇಟರ್ ತಗೊಂಡಿವಿ. ಅದನ್ನ ತಗೊಂಡು ನಾವು ಕ್ಲೋಜರ್ ಲಾ ಸ್ಯಾಟಿಸ್ಫೈ ಆಗಬೇಕು, ಅಸೋಸಿಯೇಟಿವ್ ಲಾ ಸ್ಯಾಟಿಸ್ಫೈ ಮಾಡಬೇಕು, ಎಕ್ಸಿಸ್ಟೆನ್ಸ್ ಆಫ್ ಐಡೆಂಟಿಟಿ ಎಲಿಮೆಂಟ್ ಲಾ ಸ್ಯಾಟಿಸ್ಫೈ ಮಾಡಬೇಕು, ಆಮೇಲೆ ಎಕ್ಸಿಸ್ಟೆನ್ಸ್ ಆಫ್ ಇನ್ವರ್ಸ್ ಎಲಿಮೆಂಟ್ ಸ್ಯಾಟಿಸ್ಫೈ ಮಾಡಬೇಕು. ಇವು 4 ಕಂಡೀಷನ್ ಸ್ಯಾಟಿಸ್ಫೈ ಆದಾಗ ಅದನ್ನ ನಾವು ಒಂದು ಗ್ರೂಪ್ ಅಂತ ಕರಿತೀವಿ. ಇಲ್ಲ ಅಂದ್ರೆ ಅದನ್ನ ನಾವು ಗ್ರೂಪ್ ಅಂತೇಳಿ ಕರೆಯಂಗಿಲ್ಲ. ಕ್ಲಿಯರ್? a non-empty set G is said to be group. Okay, group ಅಂತ ಯಾವಾಗ ಕರಿತೀವಿ ಅಂತಂದ್ರೆ it should satisfy the following condition. ಯಾವುದು? closure law, associative law, existence of identity element and existence of inverse. ಇವು 4 law ನ ನಾವು satisfy ಮಾಡಿದ್ರೆ ಅದನ್ನ ನಾವು
ಏನಂತ ಕರಿತೀವಿ ಗ್ರೂಪ್ ಅಂತ ಕರಿತೀವಿ. ಸೊ ಕ್ಲೋಸರ್ ಲಾ ಹೆಂಗಿರ್ತದೆ ಅಂತಂದ್ರೆ ಇಲ್ಲಿ a, b ಎಲಿಮೆಂಟ್ ತಗೋತೀವಿ. ಓಕೆ, a, b ಎಲಿಮೆಂಟ್ ತಗೊಂಡು a ಮಲ್ಟಿಪ್ಲಿಕೇಶನ್ b ಬಿಲಾಂಗ್ಸ್ ಟು g ಮಾಡಬೇಕು. ಸೊ ಅವಾಗ ಏನಂತ ಕರಿತೀವಿ ನಾವು ಕ್ಲೋಸರ್ ಲಾ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಅಸೋಸಿಯೇಟಿವ್ ಲಾ ಅಂತಂದ್ರೆ ಏನಿರ್ತದೆ, ಇಲ್ಲಿ 3 ಎಲಿಮೆಂಟ್ಸ್ ಇರ್ತಾವೆ. ಓಕೆ, a b c 3 ಎಲಿಮೆಂಟ್ಸ್ ತಗೋತೀವಿ. a star b star c equal to a star b star c. Okay, so this is your associative law. Associative ಒಳಗೆ ಇರುತ್ತೆ ಬರೀ ಬ್ರಾಕೆಟ್ ಚೇಂಜ್ ಇರ್ತದೆ. ಇಲ್ಲಿ ಬ್ರಾಕೆಟ್ ಇರ್ತದೆ, ಇಲ್ಲಿ ಬ್ರಾಕೆಟ್ ಇರ್ತದೆ. ಓಕೆ, ಸೊ ಎಕ್ಸಿಸ್ಟೆನ್ಸ್ ಆಫ್ ಎಲಿಮೆಂಟ್ ಐಡೆಂಟಿಟಿ ಎಲಿಮೆಂಟ್. ಸೊ ಐಡೆಂಟಿಟಿ ಎಲಿಮೆಂಟ್ ಒಳಗೆ ನಾವಿಲ್ಲಿ ಏನು a ಅಂತ ತಗೋತೀವಿ, ಆಮೇಲೆ e ಅಂತ ಒಂದು ಐಡೆಂಟಿಟಿ ಎಲಿಮೆಂಟ್ ತಗೋತೀವಿ. ಓಕೆ, ಸೊ a ಅಂತ ತಗೋತೀವಿ, ಆಮೇಲೆ e ಅಂತ ಒಂದು ಐಡೆಂಟಿಟಿ ಎಲಿಮೆಂಟ್ ತಗೋತೀವಿ. ನಾವು a ಸ್ಟಾರ್ e ಈಕ್ವಲ್ ಟು e ಸ್ಟಾರ್ a ಈಕ್ವಲ್ ಟು ಮಾಡಿದಾಗ ನಮ್ಗೆ a ಬರಬೇಕು. ಅದಕ್ಕೆ ನಾವೇನಂತ ಕರಿತೀವಿ ಐಡೆಂಟಿಟಿ ಎಲಿಮೆಂಟ್ ಅಂತ ಕರಿತೀವಿ. ಓಕೆ, ಸೊ ಐಡೆಂಟಿಟಿ ಎಲಿಮೆಂಟ್ ಮಲ್ಟಿಪ್ಲಿಕೇಶನ್ಗೆ 1 ತಗೋತೀವಿ, ಅಡಿಷನ್ಗೆ 0 ತಗೋತೀವಿ. ನೆನ್ಪಿಟ್ಕೊಳ್ಳಿ, ಮಲ್ಟಿಪ್ಲಿಕೇಶನ್ ಮಾಡಬೇಕಾದಾಗ ಐಡೆಂಟಿಟಿ ಎಲಿಮೆಂಟ್ 1 ತಗೋತೀವಿ, ಅಡಿಷನ್ ಮಾಡಬೇಕಾದಾಗ ಐಡೆಂಟಿಟಿ ಎಲಿಮೆಂಟ್ 0 ತಗೋತೀವಿ. ನೀವು ಹೆಂಗ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊತ ಹೋಗ್ತೀರಾ ಅದು ಗೊತ್ತಾಗ್ತದೆ. ಸೊ ಐಡೆಂಟಿಟಿ ಎಲಿಮೆಂಟ್ e. ಓಕೆ, ಐಡೆಂಟಿಟಿ ಎಲಿಮೆಂಟ್ e ತಗೋತೀವಿ, ಮಲ್ಟಿಪ್ಲಿಕೇಶನ್ ಇದ್ದಾಗ 1 ತಗೋತೀವಿ, ಅಡಿಷನ್ ಇದ್ದಾಗ 0 ತಗೋತೀವಿ. ಸೊ ದಟ್ ಇಸ್ a ಸ್ಟಾರ್ e ಸ್ಟಾರ್ a ಮಾಡಿದಾಗ ನಮ್ಗೆ ಏನ್ ಬರ್ತದೆ, a ಬರ್ತದೆ. ಅದಕ್ಕೆ ಏನ್ ಕರಿತೀವಿ ಐಡೆಂಟಿಟಿ ಎಲಿಮೆಂಟ್ ಅಂತ ಕರಿತೀವಿ. ಓಕೆ, ಸೊ ಸಿಮಿಲರ್ಲಿ ಇನ್ವರ್ಸ್ ಎಲಿಮೆಂಟ್ ಏನಿರ್ತದೆ ಅಂತಂದ್ರೆ a, b ತಗೋತೀವಿ. ಓಕೆ, ಸೊ a, b ತಗೋತೀವಿ. ನಾವು a ಸ್ಟಾರ್ b ಈಕ್ವಲ್ ಟು b ಸ್ಟಾರ್ a ಈಕ್ವಲ್ ಟು e ಬರಬೇಕು. a ಸ್ಟಾರ್ b b ಸ್ಟಾರ್ e ಮಾಡಿದಾಗ ನಮ್ಗೆ e ಬಂತಂದ್ರೆ ಅದನ್ನ ಏನಂತ ಕರಿತೀವಿ ಎಕ್ಸಿಸ್ಟೆನ್ಸ್ ಆಫ್ ಇನ್ವರ್ಸ್ ಅಂತ ಕರಿತೀವಿ. ಓಕೆ, ಸೊ ಇವು 4 ಲಾ ಸ್ಯಾಟಿಸ್ಫೈ ಆದ್ವು ಅಂತಂದ್ರೆ ನಾವು ಇದನ್ನ ಗ್ರೂಪ್ G ಅಂತ ತಗೋತೀವಿ. ಓಕೆ, ಸೊ B ಎಲಿಮೆಂಟ್ ಇಲ್ಲಿ ಹೆಂಗ್ ತಗೋತೀವಿ ಅಂತಂದ್ರೆ B ಈಕ್ವಲ್ ಟು A ಇನ್ವರ್ಸ್ ಅಂತ ತಗೋತೀವಿ. ಓಕೆ, ಸೊ B ಈಕ್ವಲ್ ಟು A ಇನ್ವರ್ಸ್ ಮಾಡಿದಾಗ ನಮ್ಗೆ ಏನ್ ಸಿಗ್ತದೆ, E ಅಂತ ಸಿಗ್ತದೆ. ದಟ್ ಇಸ್ A ಈಕ್ವಲ್ ಟು 4 ಇತ್ತಂತಂದ್ರೆ A ಇನ್ವರ್ಸ್ ಮಾಡಿದ್ರೆ ಅಂತಂದ್ರೆ ಏನಾಗ್ತದೆ -4 ಆಗ್ತದೆ. ಓಕೆ, ಸೊ ದಟ್ ಇಸ್ B ಈಕ್ವಲ್ ಟು A ಇನ್ವರ್ಸ್ ಮಾಡಿದಾಗ ನಮ್ಗೆ A ಸ್ಟಾರ್ B B ಸ್ಟಾರ್ A ಮಾಡಿದಾಗ ನಮ್ಗೆ ಏನ್ ಬರ್ತದೆ, E ಬರ್ತದೆ. E ಅಂತ ತಗೊಂಡಿರ್ತೀವಿ, ಇಲ್ಲಿ ತಗೊಂಡಿರ್ತೀವಿ ನಾವು. ಓಕೆ, ಕ್ಲಿಯರ್. ಸೊ ದಿಸ್ ಇಸ್ ದ ಏನಂತ ಕರಿತೀವಿ ಗ್ರೂಪ್ ಅಂತ ಕರಿತೀವಿ. ಇದಕ್ಕೆ ಇನ್ನೊಂದು ಹೆಸರು ಕರೀತಾರೆ, ಏನಂತಂದ್ರೆ ಅಬೆಲಿಯನ್ ಗ್ರೂಪ್ ಅಂತಾನೂ ಕರೀತಾರೆ. ಓಕೆ, ದಿಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಅಬೆಲಿಯನ್ ಗ್ರೂಪ್. ಓಕೆ, ನಿಮ್ ಕ್ವಶನ್ ಆಗಿ ಹೆಂಗ್ ಕೇಳ್ತಾನ ಅಂತಂದ್ರೆ ಪ್ರೂವ್ ಅಬೆಲಿಯನ್ ಗ್ರೂಪ್ ಅಂತ ಕೇಳ್ತಾನ, ಇಲ್ಲ ಅಂತಂದ್ರೆ ಸಾಲ್ವ್ ದ ಗ್ರೂಪ್ ಅಂತ ಕೊಡ್ತಾನೆ. ಓಕೆ, ಸೊ ಇದಕ್ಕೆ ಅಬೆಲಿಯನ್ ಗ್ರೂಪ್ ಅಂತ ಎದಕ್ಕೆ ಹೆಸರು ಬಂತು ಅಂತಂದ್ರೆ ಇದಕ್ಕ ಮ್ಯಾಥಮೆಟಿಷಿಯನ್ ಇದ್ದ, ಯಾರಂತಂದ್ರೆ ನೀಲ್ ಹೆನ್ರಿಕ್ ಅಬೆಲ್. ಓಕೆ, ಸೊ ನೀಲ್ ಹೆನ್ರಿಕ್ ಅಬೆಲ್ ಇವ ಏನ್ ಮಾಡ್ದ ಅಂತಂದ್ರೆ ಇದನ್ನ ಡೆಫಿನೇಷನ್ ನ ಡಿಫೈನ್ ಮಾಡೋಣ. ಸೊ ಅದಕ್ಕೆ ಇನ್ನೊಂದು ಹೆಸರು ಏನ್ ಕೊಟ್ರು ಅಂತ ಅಬೆಲಿಯನ್ ಗ್ರೂಪ್ ಅಂತ ಏನು ಹೆಸರು ಕೊಟ್ರು. ಓಕೆ, ಇದನ್ನ ಯಾರು ಕಂಡಕ್ಟ್ ಮಾಡೋಣ ಅಂತಂದ್ರೆ ನೀಲ್ ಹೆನ್ರಿಕ್ Abelian. Okay, he is the Norman mathematician. Okay, he is the Norman mathematician. So he called as Neil Hendrik Abelian. So our ಹೆಸರು ಮೇಲೆ ಇದನ್ನ Abelian group ಅಂತನೂ ಕೊಟ್ಟರು. Okay, so definition of group ಅಂದ್ರೆ ಏನ್ ಬರೀಬೇಕು ನೀವು, group a non-empty set G ತಗೋತೀವಿ. Okay, a non-empty set G ತಗೋತೀವಿ. ಅದ್ರೊಳಗ ನಾವು ಮಲ್ಟಿಪ್ಲಿಕೇಶನ್ ಮಾಡಿದ್ವಿ ಅಂತಂದ್ರೆ ಕ್ಲೋಸರ್ ಲಾ ಏನಿರ್ತದೆ A ಸ್ಟಾರ್ B belongs to G. Associative law A star B equal to A star B into C equal to A star B into C ಮಾಡಬೇಕು. Existence of identity element E ಅಂತ ಒಂದು ಎಲಿಮೆಂಟ್ ತಗೊಂಡು A star E star A equal to A ಅಂತ ಬರೀಬೇಕು. Existence of inverse A star B B star A equal to E. B equal to ಏನು ತಗೋಬೇಕು A inverse. ಇವು 4 ಸ್ಯಾಟಿಸ್ಫೈ ಆಯ್ತಂದ್ರೆ ಅದನ್ನ ನಾವು ಗ್ರೂಪ್ ಅಂತ ಕರಿತೀವಿ. ಓಕೆ, and it is found ಈ ಡೆಫಿನೇಷನ್ ಯಾರು ಫೈಂಡ್ ಔಟ್ ಮಾಡ್ಯಾರ ಅಂತಂದ್ರೆ ನೀಲ್ ಹೆನ್ರಿಕ್ ಅಬೆಲ್ ಅಂತೇಳಿ. ಸೊ ಅವನ ಹೆಸರು ಮೇಲೆ ಇದನ್ನ ಅಬೆಲಿಯನ್ ಗ್ರೂಪ್ ಅಂತಲೂ ಕರೀತಾರೆ ಅಂತ ಹೇಳ್ತಾರೆ. Clear? Everyone understood the definition of Abelian group or groups? Everyone understood the definition of groups?
ಇದು ಒಂದು ಗ್ರೂಪ್ಸ್ ನಿಮ್ ಡೆಫಿನೇಷನ್ ಅಂಡರ್ಸ್ಟ್ಯಾಂಡ್ ಆತಂದ್ರೆ ಹೋಲ್ ಗ್ರೂಪ್ಸ್ ಪ್ರಾಬ್ಲಮ್ಸ್ ಎಲ್ಲ ನೀವು ಈಸಿಲಿ ಸಾಲ್ವ್ ಔಟ್ ಮಾಡ್ಬೋದು. ಓಕೆ ಓಕೆ ವೆರಿ ಗುಡ್. The definition next class na barastini. There is less than a minute time mugdide. Definition next class na barastini. Here tomorrow. Okay. Thank you all.